ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅತ್ತೆ, ಭೂಮಿಕಾ, ಏನಮ್ಮ ಇದು ಈ ತರ ಇದೆ ಅಂತ ನನ್ನ ಹತ್ರ ಒಂದು ಮಾತು ಹೇಳದಲ್ವಾ? ನಿನ್ಗೆ ಎಷ್ಟೆಲ್ಲ ತೊಂದರೆ ಆಗಿದೆ, ಅಪಾಯ ಆಗಿದೆ, ಆದ್ರೆ ಇದ್ರಲ್ಲೆಲ್ಲ ನನ್ನ ಪಾತ್ರ ಏನೂ ಇಲ್ಲಮ್ಮ. ಇದೆಲ್ಲ ನನ್ಗೆ ಗೊತ್ತಿಲ್ಲದೆ ನಮ್ಮ ಅಣ್ಣ ಮಾಡಿರೋದು. ಇಷ್ಟೆಲ್ಲ ಆಗ್ತಿದ್ರು ಇದೆಲ್ಲ ಅವನಿಂದಾನೇ ಆಗಿದ್ದು ಅಂತ ನನಗೆ ಗೊತ್ತಾಗ್ಲಿಲ್ಲ. ಪ್ಲೀಸ್ ಭೂಮಿಕಾ, ನನ್ನ ನಂಬು. ಅತ್ತೆ, ಲಕ್ಷ್ಮೀಕಾಂತ್ ಅಂಕಲ್ ಯಾವಾಗ್ಲೂ ನಿಮ್ ಜೊತೆನೇ ಇದ್ರು. ನೀವಿಬ್ರು ಎರಡು ದೇಹ ಒಂದ್ ಜೀವ ಅನ್ನೋ ತರ ಇದ್ರಿ. ಹಾಗಿದ್ಮೇಲೂ ಇದು ನಿಮ್ ಗಮನಕ್ಕೆ ಬಂದಿಲ್ಲ ಅಂದ್ರೆ ಆಶ್ಚರ್ಯ ಆಗುತ್ತತ್ತೆ. ನಿನಗೆ ನನ್ನ ಮೇಲೆ ಇನ್ನೂ ಡೌಟ್ ಇದೆಯಾ? ನನಗನ್ಸಿದ್ದನ್ನ ಹೇಳ್ಕೊತಿದ್ದೀನಿ ಅಷ್ಟೇ ಅತ್ತೆ. ಇನ್ನೊಬ್ಬರನ್ನ ಜಡ್ಜ್ ಮಾಡೋದಕ್ಕೆ ನಾನು ಕೋರ್ಟು ಅಲ್ಲ, ಜಡ್ಜು ಅಲ್ಲ. ಆದ್ರೆ ಒಂದಂತೂ ಸತ್ಯ ಅತ್ತೆ, ಈಗ ನನ್ನ ಮೇಲೆ ನನ್ನ ಮಗುನ ಜೋಪಾನ ಮಾಡೋ ಜವಾಬ್ದಾರಿ ಇದೆ. ಯಾಕಂದ್ರೆ ನಾನು ಹೊತ್ತಿರೋದು ಬರೀ ಮಗುನಷ್ಟೇ ಅಲ್ಲ, ಎಲ್ರೂ ಆಸೆನ, ಎಲ್ರೂ ನಿರೀಕ್ಷೆನ. ಸೊ ನಾನು ಮೈ ಮರೆಯೋದಕ್ಕೆ ತಯಾರಾಗಿಲ್ಲ. ಈಗ ನಾನು ಯಾರನ್ನೂ ನಂಬೋ ಸ್ಥಿತಿಯಲ್ಲಿಲ್ಲ. ಅದು ಅತ್ತೆ ಆದ್ರೂ ಸರಿ. ಹಾಗಂತ ಎಲ್ರೂ ನಂಬಲ್ಲ ಅಂತಲ್ಲ, ನಂಬೋರ್ನ ಮಾತ್ರ ನಂಬ್ತೀನಿ. ಏನ್ ನಿನ್ ಮಾತಿನ ಅರ್ಥ? ನನ್ನನ್ನ ನಂಬೋದಕ್ಕಾಗಲ್ಲ ಅಂತನಾ? ಅದನ್ನ ನಾನು ಹೇಗೆ ಹೇಳಕ್ಕಾಗತ್ತತ್ತೆ? ಅದು ನಿಮಗ್ ಗೊತ್ತಿರುತ್ತೆ, ನಿಮ್ಮ ಆತ್ಮಸಾಕ್ಷಿ ಗೊತ್ತಿರುತ್ತೆ. ಅದನ್ನ ನಾನು ನಿಮ್ಗೆ ಬಿಡ್ತೀನಿ. ನೋಡಿ ಅತ್ತೆ, ಗೌತಮ್ ಅವರು ನಿಮಗ್ ತಾಯಿ ಸ್ಥಾನ ಕೊಟ್ಟಿದ್ದಾರೆ, ಹಾಗಾಗಿ ಅವ್ರು ನಿಮ್ಮನ್ನ ನಂಬೋದು. ಆದ್ರೆ ನನಗೆ ನನ್ನ ಮಗು ಮುಖ್ಯ. ನಾನು ಯಾರಿಗೂ ನಂಬೋದಕ್ಕಾಗಲ್ಲ. ಯಾಕಮ್ಮ ಹೀಗೆಲ್ಲ ಮಾತಾಡ್ತಾ ಇದೀಯ? ಈ ಥರ ಯೋಚನೆ ಎಲ್ಲ ನಿನ್ ಮನ್ಸಲ್ಲಿ ಇಟ್ಕೋಬಾರ್ದು. ಅದು ನಿನಗೂ ಒಳ್ಳೇದಲ್ಲ, ನಿನ್ ಮಗುಗೂ ಒಳ್ಳೇದಲ್ಲ. ನೀನ್ ಯಾವಾಗ್ಲೂ ಪಾಸಿಟಿವ್ ಆಗಿರ್ಬೇಕು. ಅದನ್ ಬಿಟ್ಟು ಈ ಥರ ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು. ನೋಡು, ಟೀಚರ್ ಆಗಿ ಎಲ್ಲ ತಿಳಿದವಳಾಗಿ ಇದೆಲ್ಲ ನಿನಗೆ ಗೊತ್ತಿರಬೇಕು. ಇದೆಲ್ಲ ನಾನು ನಿನ್ಗೆ ಹೇಳ್ಕೊಡ್ಬೇಕಾ? ಥ್ಯಾಂಕ್ಸ್ ಅತ್ತೆ, ನನ್ನ ಮೇಲೆ ಇಷ್ಟೊಂದು ಕನ್ಸರ್ನ್ ತೋರಿಸ್ತಿರೋದಕ್ಕೆ. ಆದರೂ ಏನಾದ್ರು ಏನಿಲ್ಲ, ಬರಲಾ? ಟೇಕ್ ಕೇರ್ ಅತ್ತೆ. ಅಮೃತಧಾರೆ